ಸ್ನೇಹಿತರೆ ನಮಸ್ಕಾರ. ಸಂಪ್ಯದಿಂದ ಈ ಒಂದು ನ್ಯಾಷನಲ್ ಹೈವೇಯಿಂದ ಬರೀ 100 ಮೀಟರ್ ದೂರದಲ್ಲಿ ಒಂದು 10.5 ಸೆಂಟ್ ಮನೆ ಮತ್ತು ಜಾಗ ಮಾರಾಟಕ್ಕೆ ಬಂದಿರುವಂಥದ್ದು. ಈ ಒಂದು ಮನೆ 9.5 ಸೆಂಟ್ ಜಾಗದ ಒಳಗಡೆ ಇರುವಂಥದ್ದು ಮತ್ತು ಈ ಒಂದು ರಸ್ತೆ 1.5 ಸೆಂಟ್ ಜಾಗದಲ್ಲಿ ರಸ್ತೆ ಕೂಡ ಇರುವಂಥದ್ದು. ಸೊ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ಆಗಿದ್ದು, ಸೊ ಈ ಒಂದು ಮನೆಯಲ್ಲಿ 3 ಬೆಡ್ರೂಮ್ಗಳಿದೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಒಂದು ಕಿಚನ್ ಇದೆ, ಒಂದು ಸ್ಟೋರ್ ರೂಮ್ ಇದೆ, ಆಮೇಲೆ ಬಾಲ್ಕನಿ ಸೇರಿದಂತೆ ಒಂದು ಒಳ್ಳೆಯ ಅಮೌಂಟಿಗೆ ನಿಮಗೆ ಸಿಗುವಂತಹ ಈ ಒಂದು ಮನೆ ನಿಮಗಾಗಿ ಈ 3 ಬೆಡ್ರೂಮಿನ ಆಕರ್ಷಕವಾದಂತಹ ಈ ಒಂದು ಮನೆಯನ್ನು ನಾವು ಇವತ್ತು ರೆಡಿ ಮಾಡಿ ತಂದಿರುವಂಥದ್ದು. ನೋಡ್ಕೊಂಬರೋಣ ಬನ್ನಿ. ಪುತ್ತೂರಿನಿಂದ 4 ಕಿಲೋಮೀಟರ್ ಸಂಪ್ಯಕ್ಕೆ ಆಗ್ತದೆ. ಸಂಪ್ಯದಿಂದ ಬರೀ ಕಾಲ್ನಡಿಗೆ ದೂರ ಅಂದರೆ 100 ಮೀಟರ್ ದೂರದಲ್ಲಿರುವಂತಹ ಈ ಒಂದು ಪ್ರಾಪರ್ಟಿ ಆಯಿತಾ. ಈ ಒಂದು ಪ್ರಾಪರ್ಟಿ ಆ್ಯಕ್ಚುಲಿ ಬರುವಂಥದ್ದು ನೋಡಿ, ನೀವು ಗಮನಿಸ್ಬೋದು, ಇದು ಒಂದು ಖಾಸಗಿ ರೋಡ್. 1 ಸೆಂಟ್ ಜಾಗದಲ್ಲಿರುವಂತಹ ಈ ಒಂದು ರೋಡ್ ಸೇರಿಸಿ ಸರಿಸುಮಾರು 10.5 ಸೆಂಟ್ ಜಾಗ ಇಲ್ಲಿದೆ ಆಯಿತಾ. ಇದರಲ್ಲಿ 9.5 ಸೆಂಟ್ ಜಾಗ ಕನ್ವರ್ಷನ್ ಆಗಿರುವಂಥದ್ದು. ಸೊ ಈ ಒಂದು ಮನೆ 3 ಬೆಡ್ರೂಮ್ಗಳಿಂದ ಕೂಡಿರ್ತದೆ. ಈ ಒಂದು ಮನೆಯ ಹೊರಭಾಗದಲ್ಲಿ ಸ್ಟೇರ್ ಕೇಸ್ ಇರ್ತದೆ. ಈ ಒಂದು ಮನೆಯ ಹೊರಭಾಗವನ್ನು ಗಮನಿಸುವುದಾದರೆ 2 ತೆಂಗಿನ ಮರಗಳು ಇರುವಂಥದ್ದು. ಈ ಒಂದು ಮನೆಗೆ ಹೊರಗಡೆಯಿಂದಲೇ ಸ್ಟೇರ್ ಕೇಸ್ ಕೂಡ ಇದೆ. ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ಬೋದು. ಇದು ಹೊರಭಾಗದ ವೀಕ್ಷಣೆ ನೋಡಿ. ಈ ಒಂದು ಮನೆಯಲ್ಲಿ ಆ ಒಂದು ರೋಡ್ ಪಕ್ಕದಲ್ಲೇ ಸಣ್ಣ ಮಟ್ಟದ ಗಾರ್ಡನ್ ಕೂಡ ಮಾಡಿದ್ದಾರೆ ನೋಡಿ. ಒಳ್ಳೆ ರೀತಿಯಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಿರುವಂತಹ ಚಡಿಗಳನ್ನು ಗಮನಿಸ್ಬೋದು. ಇದು ಈ ಒಂದು ಮನೆಯ ಹೊರವಲಯದ ಸಂಪೂರ್ಣ ಚಿತ್ರಣ ಆಯಿತಾ. 2 ತೆಂಗಿನ ಮರಗಳು ಇದ್ದು 3 ಅಡಿಕೆ ಮರಗಳು ಕೂಡ ಈ ಒಂದು ಮನೆಯ ವಠಾರದಲ್ಲೇ ನೀವು ಇವಾಗ ನೋಡ್ತಾ ಇರುವಂಥದ್ದು. ಇನ್ನು ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತ ಗಮನಿಸ ಹೋಗೋಣ ನೋಡಿ. ಇದು ಮೊದಲು ಸಿಗುವಂಥದ್ದು ಸಿಟ್ ಔಟ್ ಆಯಿತಾ. ಹೊರಗಡೆ ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಂತಹ ಒಂದು ಮನೆ ಆಯಿತಾ. ಯಾವುದಕ್ಕೂ ಕಡಿಮೆ ಇಲ್ಲ. ಕೆಳಗಡೆ ಇರುವಂಥದ್ದು ಟೈಲ್ಸ್ ಎಲ್ಲ ಆಯಿತಾ, ಗ್ರಾನೈಟ್ ಹಾಕಿರುವಂಥದ್ದು. ಓಕೆ, ಸೊ ಹೊಸ ಮನೆಯನ್ನು ಕೊಂಡುಕೊಳ್ಳುವವರಿದ್ದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಸೊ ಮನೆಯ ಒಳಭಾಗಕ್ಕೆ ಬರ್ತಾ ಇದ್ದಂತೆ ನೋಡಿ, ಒಂದು ಹಾಲ್ ಕಾಣ್ಬೋದು, ಹೊರಗಿನ ಹಾಲ್ ಇದು. ಈ ಒಂದು ಹೊರಗಿನ ಹಾಲ್ಗೆ ಅಟ್ಯಾಚ್ ಆಗಿ ಒಂದು ರೂಮ್ ಕೂಡ ಇರುವಂಥದ್ದು. ಇದು ಎದುರಿನ ಹಾಲ್ ಪಕ್ಕದಲ್ಲಿ ಇರುವಂತಹ ಒಂದು ರೂಮ್. ಈ ಒಂದು ಹಾಲನ್ನು ದಾಟಿ ಹೋದರೆ ನಂತರ ಸಿಗುವಂಥದ್ದು ಅತ್ಯಂತ ಸುಂದರವಾದಂತಹ ಡೈನಿಂಗ್ ರೂಮ್ ನೋಡಿ. ಎಷ್ಟು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ನೋಡಿ. ಒಳ್ಳೆಯ ಒಂದು ಡೈನಿಂಗ್ ರೂಮ್, ಅಲ್ಲಿಯ ಟಿ ವಿ ವ್ಯವಸ್ಥೆಯನ್ನು ಕೂಡ ಇರುವಂಥದ್ದು. ಸೊ ಇದು ಯಾವುದು ಪ್ರಾಪರ್ಟಿ ನಿಮಗೆ ಫರ್ನಿಚರ್ ಸಿಗುವುದಿಲ್ಲ ಆಯಿತಾ. ಫುಲ್ಲು ಪ್ಲೈನ್ ಮನೆ ಸಿಗುವಂಥದ್ದು. ಸೊ ಇವಾಗ ಮನೆಯ ಓನರೇ ವಾಸವಿರುವಂಥದ್ದು. ಸೊ ಅವರು ಮಾರಿ ಹೋಗುವಾಗ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ ಆಯಿತಾ. ಬರೀ ಖಾಲಿ ಮನೆ ಸಿಗುವಂಥದ್ದು.
ನಂತರ ಬರುವಂಥದ್ದು ಈ ಒಂದು ರೂಮ್ ನೋಡಿ, ಒಳಗಡೆ ಇರುವಂತಹ ಈ ಒಂದು ರೂಮ್ ಸೇಮ್ ಎಲ್ಲ ರೂಮ್ಗಳು ನೋಡಿ, 2 ರೂಮ್ಗಳು ಒಂದೇ ಸೈಜಲ್ಲಿರುವಂಥದ್ದು, ಒಂದು ರೂಮ್ ಮಾತ್ರ ಅಟ್ಯಾಚ್ಡ್ ಆಗಿದೆ. ಸೊ ಆ ಒಂದು ರೂಮ್ ಇವಾಗ ಕ್ಲೋಸ್ ಆಗಿದೆ. ಯಾಕಂತ ಹೇಳಿದರೆ ಆ ಒಂದು ರೂಮಲ್ಲಿ ತಾಯಿ ಮತ್ತು ಮಗು ನಿದ್ರೆ ಮಾಡ್ತಾಯಿದ್ರು. ಸೊ ಆ ಒಂದು ಕಾರಣಕ್ಕೆ ಆ ಒಂದು ರೂಮಿನ ವಿಡಿಯೋವನ್ನು ಚಿತ್ರೀಕರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಅದೇ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ ಒಂದು ರೂಮ್ ಆಯಿತಾ. ನಾವಿವಾಗ ಓಪನ್ ಮಾಡದೇ ಇರುವಂತಹ ಒಂದು ರೂಮ್, 2 ರೂಮ್ಗಳನ್ನು ಓಪನ್ ಮಾಡಿದ್ದೇವೆ. ಮೊದಲೊಂದು ಹಾಲ್ ಪಕ್ಕದಲ್ಲಿರುವಂಥದ್ದು, ಇದು 2ನೇ ರೂಮ್. ನೆಕ್ಸ್ಟ್ ಇರುವಂಥದ್ದು ನೋಡಿ ಕಿಚನ್ ರೂಮ್. ಈ ಒಂದು ಮನೆ ಎಲ್ಲರಿಗೂ ಬೇಕಾದಂಥದ್ದು ವಿಶಾಲವಾದಂತಹ ಕೊಠಡಿ ನೋಡಿ. ಕಿಚನ್ ಎಲ್ರಿಗೂ ಒಂದು ಓಪನ್ ಥರ ಇರಬೇಕು, ಆದರೆ ಇದು ಓಪನ್ ಕಿಚನ್ ಅಲ್ಲ, ಆದರೆ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ಕಿಚನ್ ಅಂತ ನಾವು ಇದನ್ನು ಹೇಳ್ಕೋಬೋದು ಆಯಿತಾ. ನೋಡಿ ಎಲ್ಲವೂ ರೆಡಿಯಾಗಿದೆ. ಮೇಲ್ಗಡೆ ಬೇಕಾದರೂ ಐಟಮ್ಗಳನ್ನು ಇಟ್ಟುಕೊಳ್ಬೋದು, ಕೆಳಗಡೆ ಬೇಕಾದರೂ ಇಟ್ಟುಕೊಳ್ಬೋದು. ಸೊ ಎಲ್ಲ ವ್ಯವಸ್ಥೆಗಳಿಂದ ಕೂಡಿದಂತಹ ಒಂದು ಮನೆ ನೋಡಿ. ಮೇಲ್ಗಡೆ ಒಳ್ಳೆಯ ಸ್ಥಳಾವಕಾಶ ಇದೆ. ಏನಾದರೂ ನೀವು ಐಟಮ್ಸನ್ನು ಪಾತ್ರೆಗಳನ್ನು ಇಟ್ಟುಕೊಳ್ತಿದ್ರೆ ಸುತ್ತಲೂ ಆ ಒಂದು ಕಿಚನ್ನ ಸುತ್ತಲೂ ಈ ರೀತಿಯ ಸ್ಥಳ ಇದೆ ಆಯಿತಾ. ಇನ್ನು ಕೆಳಗಡೆ ಕೂಡ ಇದೆ. ಸೊ ಇದು ಸಣ್ಣ ಒಂದು ಸ್ಟೋರ್ ರೂಮ್ ಆಯಿತಾ. ನೀವು ಸಣ್ಣ ಪುಟ್ಟ ಐಟಮ್ಗಳನ್ನು ಸ್ಟೋರ್ ಮಾಡಿ ಇಡೋದಕ್ಕೆ ಎಲ್ಲ ಕಿಚನ್ಗಳಲ್ಲೂ ಮಾಡರ್ನ್ ಆಗಿ ಇವಾಗ ಹೊಸ ಹೊಸ ಮನೆಯಲ್ಲಿ ಯಾವ ರೀತಿ ಸ್ಟೋರೇಜ್ ಮಾಡ್ತಾರೆ ಅದೇ ರೀತಿ ಇರುವಂತಹ ಒಂದು ಸ್ಟೋರ್ ರೂಮ್. ಸೊ ಇದು 3ನೇ ರೂಮ್ ಅಂದರೆ ಅದಾಯಿತಾ. ಅದು ಇವತ್ತು ಓಪನ್ ಮಾಡ್ತಾ ಇಲ್ಲ. ಓಕೆ, ಇನ್ನು ಹೊರಗಡೆ ಇದು ವರ್ಕ್ ಏರಿಯಾ ಆಯಿತಾ. ನೋಡಿ ಇಲ್ಲಿ ಒಂದು ಟಾಯ್ಲೆಟ್ ಇದೆ, ವಾಷಿಂಗ್ ಮಿಷಿನನ್ನು ಇಲ್ಲಿ ಇಟ್ಕೊಂಡಿರುವಂಥದ್ದು. ಸೊ ಟಾಯ್ಲೆಟ್ ಕೂಡ ಒಂದು ಒಳ್ಳೆಯ ವಿಶಾಲವಾದಂತಹ ಒಂದು ಆ ಒಂದು ರೂಮ್ ಏನು ನೋಡಿದ್ರಿ ಎಲ್ಲ ಆ ಒಂದು ರೂಮಿನ ಅರ್ಧದಷ್ಟು ಈ ಒಂದು ಟಾಯ್ಲೆಟ್ ಇದೆ ನೋಡಿ. ನೇರವಾಗಿ ಒಳಗಡೆ ಹೋದರೆ ಆ ಒಂದು ಸ್ಪೇಸ್ ನೀವು ಗಮನಿಸ್ಬೋದು. ಒಳಗಡೆ ಇದು ಬಿಸಿ ನೀರಿನ ವ್ಯವಸ್ಥೆ ಕೂಡ ಇದೆ ನೋಡಿ. ಈ ಒಂದು ಮನೆಯ ಹಿತ್ತಲಿನ ಭಾಗ ಹೇಗಿದೆ ನೋಡಿ. ನೋಡಿ ಈ ರೀತಿಯಾಗಿರುವಂತಹ ಈ ಒಂದು ಮನೆ ಆಯಿತಾ. ಇನ್ನು ನಾವು ನೇರವಾಗಿ ಸ್ಟೇರ್ ಕೇಸ್ ಹತ್ತಿಕೊಂಡು ಮೇಲ್ಗಡೆ ಹೋಗೋಣ. ಅಂದರೆ ಮೇಲ್ಗಡೆಯಿಂದ ಯಾವ ರೀತಿ ವೀಕ್ಷಣೆ ಇದೆ ಅನ್ನೋದನ್ನು ಕೂಡ ಒಮ್ಮೆ ಗಮನಿಸಿದರೆ ಆ ಒಂದು ಮನೆಯ ಭೌಗೋಳಿಕವಾಗಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಆಯಿತಾ. ಸೊ ಮನೆಯ ಒಳಗಡೆ ಎಲ್ಲ ನೋಡಿದಾಯಿತು. ಒಂದು ರೂಮನ್ನು ಮಾತ್ರ ನಾವು ತೋರಿಸಲಿಲ್ಲ, ಕಾರಣ ನಿಮ್ಮ ಹತ್ರ ಹೇಳಿದ್ದೇವೆ, ತಾಯಿ ಮತ್ತು ಸಣ್ಣ ಮಗು ಅಲ್ಲಿ ನಿದ್ರೆ ಮಾಡ್ತಾಯಿತ್ತು. ಸೊ ಆ ಒಂದು ಕಾರಣಕ್ಕೆ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಆ ಒಂದು ರೂಮನ್ನು ಓಪನ್ ಮಾಡಲಿಲ್ಲ. ಅದು ಅಟ್ಯಾಚ್ಡ್ ಬಾತ್ರೂಮ್ ಆಯಿತಾ. ಸೊ ಇಲ್ಲೊಂದು ಕಾರ್ ಪೋರ್ಚ್ ಕೂಡ ಇದೆ, ನಿಮಗೆ ಗಮನಿಸ್ಬೋದು, ಕಾರನ್ನು ಪಾರ್ಕಿಂಗ್ ಮಾಡಲಾಗಿದೆ. ಈ ಒಂದು ಭಾಗದಲ್ಲಿ ಸ್ಟೇರ್ ಕೇಸ್ ಇರುವಂಥದ್ದು. ಇನ್ನೊಂದು ಮುಖ್ಯವಾದಂತಹ ವಿಚಾರ ತಿಳಿದರೆ ನಾವು ಎಲ್ಲ ವಿಡಿಯೋಗಳಲ್ಲಿ ಮರೆತು ಹೋಗುವಂತಹ ವಿಚಾರ, ನೀರಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಅಂತ. ಇಲ್ಲಿಗೆ ಪಂಚಾಯತ್ ನೀರು ಬರುವಂಥದ್ದು ಆಯಿತಾ. ಬೋರ್ವೆಲ್ ಯಾವುದೂ ಇರುವುದಿಲ್ಲ, ಬೋರ್ವೆಲ್ ಮಾಡ್ಕೊಳ್ಬೋದು ಬೇಕಿದ್ದರೆ, ಆದರೆ ಇವಾಗ ಇವರು ಯೂಸ್ ಮಾಡುವಂಥದ್ದು ಪಂಚಾಯತ್ ನೀರು ಆಯಿತಾ. 24/7 ಇರುತ್ತದೆ, ಬೇಕಾದಷ್ಟು ನೀರುಗಳು ಸೌಲಭ್ಯಗಳು ಇದೆ. ಇನ್ನು ಈ ಮನೆಯ ಮೇಲ್ಗಡೆ ನೋಡಿ ಒಂದು ಟ್ಯಾಂಕ್ ಇದೆ. ನಿಮಗೆ ಬೇಕಾದರೆ ಫ್ಲೋರ್ ಮೇಲೆ ಕೂಡ ತಗೋಬೋದು ಆಯಿತಾ. ನೋಡಿ 2 ತೆಂಗಿನ ಮರಗಳು ಇವರ ಈ ಒಂದು 10 ಸೆಂಟ್ ಜಾಗದಲ್ಲಿ ಇದೆ ಆಯಿತಾ. ಇದು ಆ ಒಂದು ಮನೆಯ ಮೇಲಿಂದ ಯಾವ ರೀತಿ ಕಾಣ್ತಾ ಇದೆ ಅನ್ನುವಂತಹ ಒಂದು ವೀಕ್ಷಣೆ. ಇದು ಆ ಮನೆಗೆ ಬರುವಂತಹ ದಾರಿ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಸೊ ಸ್ನೇಹಿತರೆ, ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲನ್ನು, ಪ್ರತಿಯೊಂದು ಕೋಣೆಗಳನ್ನು ನೀವು ನೋಡಿದ್ದೀರಾ ಅಂತ ಅನ್ಕೋತೇನೆ. ಎಲ್ಲ ಸೌಲಭ್ಯಗಳ ಬಗ್ಗೆ ಕೂಡ ನಿಮಗೆ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ.
ಸೊ ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು 68 ಲಕ್ಷ ಆಯಿತಾ. ಸಣ್ಣ ಮಟ್ಟದ ನೆಗೋಷಿಯೇಬಲ್ ಕೂಡ ಇರಬಹುದು. ಇದು ಬರುವಂಥದ್ದು ಪುತ್ತೂರಿನಿಂದ 4 ಕಿಲೋಮೀಟರ್ ಸಂಪ್ಯ, ಅಂದರೆ ಸಂಪ್ಯದಲ್ಲಿ ಮಸ್ಜಿದ್ ಇದೆ, ಆಮೇಲೆ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲೇ ಅಂದರೆ ಬರೀ ಕಾಲು ನಡಿಗೆ 100 ಮೀಟರ್ ಕೂಡ ಹೇಳಲಿಕ್ಕೆ ಆಗಲ್ಲ, 100 ಮೀಟರ್ಗಿಂತಲೂ ಕಡಿಮೆ ದಾರಿ ಇರುವಂಥದ್ದು ಆ ಒಂದು ಸ್ಥಳದಲ್ಲಿರುವಂತಹ ಸುಂದರವಾದಂತಹ ಭವ್ಯವಾದಂತಹ ಒಂದು ಮನೆ. ನಿಮಗೆ ಬೇಕಿದ್ದರೆ ದಯವಿಟ್ಟು ಈ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಇನ್ಸ್ಟಾದಲ್ಲಿ ಬೇಕಾದರೂ ಮೆಸೇಜ್ ಮಾಡ್ಬೋದು, ಯೂಟ್ಯೂಬಲ್ಲಿ ಬೇಕಾದರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಬೇಕಿದ್ದರೆ ನೀವು ವಿಸಿಟ್ ಕೂಡ ಮಾಡ್ಬೋದು ಆಯಿತಾ. ಸೊ ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಇದು. ಸೊ ಇಂತಹ ಮನೆಗಳು ಇನ್ನಷ್ಟು ನಿಮಗೆ ನೋಡಬೇಕು ಅಂತಿದ್ದರೆ ನಮ್ಮ ಚಾನಲನ್ನು ನಿರಂತರವಾಗಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡ್ತಾಯಿರಿ. ನಿಮ್ಮ ಮನೆಗಳು ಮಾರಾಟಕ್ಕಿದ್ರೆ ಅಥವಾ ಕೊಂಡುಕೊಳ್ಳುವುದಕ್ಕಿದ್ರೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದು.